ನಮಸ್ಕಾರ, ನಾನು ಶುಭಾ. ಈರುಳ್ಳಿ ಒಳಗಡೆಗೆ 1 ಕಪ್ ರವೆ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಮೀಡಿಯಮ್ ಸೈಜ್ದು 4 ಈರುಳ್ಳಿ ತಗೊಂಡಿದ್ದೆ. ಇದಕ್ಕೆ 1 ಕಪ್ಪಷ್ಟು ರವೆ, ಅಂದರೆ ಉಪ್ಪಿಟ್ಟು ರವೆ, ನಾವು ಉಪ್ಪಿಟ್ಟೆಲ್ಲ ಮಾಡೋಕ್ಕೆ ಬಳಸ್ತೀವಲ್ಲ, ಸೇಮ್ ಅದೇ ರವೆನೇ ಕಪ್ಪಲ್ಲಿ 1 ಕಪ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ. ನೀವು ಫಸ್ಟು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು. ರವೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ಕಡಲೆ ಹಿಟ್ಟು ಇದು 1-2 ಸ್ಪೂನ್ ಹಾಕ್ಕೊಬಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಇದೇ ಥರನೇ ಮಿಕ್ಸ್ ಮಾಡ್ಕೊಬಿಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಬಟ್ಲಿಗೆ ಹಾಕ್ಕೋಬೇಕು. ನೀವು ಯಾವುದನ್ನು ಅಗಲ ಇರೋ ಬಟ್ಲಿಗೆ ಹಾಕ್ಕೊಳ್ಳಿ. ಇಲ್ಲ ಫಸ್ಟೇ ಬಟ್ಲು ಬೇಕಾದರೂ ತಗೊಬಿಡ್ಬೋದು. 2 ಪಾತ್ರೆ ಅಂದರೆ ತಟ್ಟೆ ಬಟ್ಲು ಬೇಡ ಅನ್ನೋರು. ನಾನು ಇದು ಸ್ವಲ್ಪ ನಂಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅನ್ನಿಸ್ತು, ಅದಕ್ಕೆ ತಟ್ಟೆಯಿಂದ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಸೇಮ್ ನೀವು ಈರುಳ್ಳಿ ನೀಟಾಗಿ ರವೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಟ್ಟಿರ್ತೀರಲ್ಲ, ಇದನ್ನು ಪೂರ್ತಿ ಹಾಕ್ಕೊಬಿಡಿ. ಪೂರ್ತಿ ಹಾಕ್ಕೊಬಿಟ್ಟು ಇದಕ್ಕೆ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಪೂರ್ತಿ ಹಾಕ್ಕೊಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ 1-2 ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ, ಮಕ್ಳಿಗೆ ಕೊಡ್ತೀವಿ ಅನ್ನೋರು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಟೊಮೊಟೊ 1 ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಇದನ್ನು ಹಾಕ್ಕೊಬಿಡ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡೆ. ಓಂಕಾಳು ಅಜ್ವಾಯಿನ್ ಅಂತ ಕರಿತೀವಲ್ಲ, ಇದನ್ನೊಂದು ಸ್ವಲ್ಪ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸ್ವಲ್ಪ ಅಂಗೈಯಲ್ಲಿ ಈ ಥರ ಉಜ್ಜಿಬಿಟ್ಟು ಹಾಕ್ಕೋಬೇಕು. ಮತ್ತು ಜೀರಿಗೆ ಇದು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆನೂ ಒಂದು ಸ್ವಲ್ಪ ಹಾಕ್ಕೊಬಿಟ್ಟೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಬಿಡಿ. ಮತ್ತು 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋದ್ಮೇಲೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ, ಇದು ಸ್ವಲ್ಪ ದೋಸೆ ಹಿಟ್ಟುಗಿಂತ ಸ್ವಲ್ಪ ಗಟ್ಟಿಯಾಗಿ ಇರೋ ಥರ ನೋಡ್ಕೊಳ್ಳಿ. ಜಾಸ್ತಿ ನೀರಾಗಿರಬಾರ್ದು. ನಾವು ಕಾಮನ್ನಾಗಿ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮತ್ತು ಸಂಜೆ ಟೈಮ್ ಸ್ನ್ಯಾಕ್ಸ್ಗೂ ಇದನ್ನು ನೀವು ಮಾಡ್ಕೋಬೋದು. ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಒಂದು ತಿಂದಿದ್ದಾರಂದರೆ ಮತ್ತೆ ಕೇಳ್ತಾ ಇರ್ತಾರೆ. ಒಂದು ತಿಂದ್ರೇ ಸಾಕು, ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಡಿಫ್ರೆಂಟಾಗೂ ಇರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ. ನೀವು ಸ್ವಲ್ಪ ನೀರು ಹಾಕ್ಕೊಂಡೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನೀರು ಆಗೋದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಹದ ತೋರಿಸ್ತೀನಿ ನೋಡಿ, ಇಷ್ಟು ಹದ ಇದ್ದರೆ ಸಾಕು. ಇವಾಗ ಇದನ್ನು ಸೈಡ್ಗೆ ಇಕ್ಬಿಡಿ. ಮತ್ತು ಒಂದು ಪ್ಲೇಟ್ ಏನಾದರೂ ಒಂದು ಬಟ್ಲಾಗಲಿ ತಗೋಬೋದು. ಈರುಳ್ಳಿ ಸ್ವಲ್ಪ ದೊಡ್ಡದಾಗಿರೋ ಈರುಳ್ಳಿ ನಂದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕದಾಗಿದ್ದರೆ 1-2 ಈರುಳ್ಳಿ, ಅಂದರೆ ನಿಮ್ಗೆ ನೋಡ್ಕೊಂಡು ತಗೊಳ್ಳಿ. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಸೇಮ್ ಇದೇ ಥರ ನೀವು ಕೂಡ ಕಟ್ ಮಾಡ್ಕೋಬೇಕು ಈರುಳ್ಳಿನೂ. ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತು ಧನಿಯಾ ಪುಡಿ ಇದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಚಾಟ್ ಮಸಾಲ ಇದು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಆದರೆ ಚಾಟ್ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಂದು ಚೂರೇ ಚೂರು ಹಾಕ್ಕೋಬೇಕಷ್ಟೇ. ಮತ್ತು ಉಪ್ಪು ಇದಕ್ಕೆ ಮೇಯ್ನ್, ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ, ಮತ್ತು ಇದಕ್ಕೆ ನಿಂಬೆಹಣ್ಣು ಇಟ್ಕೋಬೇಕು. ಇದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ನೀವು ಸ್ವಲ್ಪ ನಿಂಬೆಹಣ್ಣು, ನೋಡಿ ತೋರಿಸ್ತೀನಿ, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಬಿಡಿ. ಮತ್ತು ಇದನ್ನು ಕೈಯಲ್ಲೇ ಚೆನ್ನಾಗಿ, ಇವಾಗ ನಿಂಬೆಹಣ್ಣು ರಸ ಹಿಂಡ್ಬಿಟ್ಟಿದ್ದಾದಮೇಲೆ ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು. ಸೇಮ್ ನಾನು ಕೈಯಲ್ಲಿ ಹೆಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಇದೇ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸೈಡ್ಗೆ ಇಕ್ಕೊಳ್ಳಿ. ಮತ್ತು ನಾನು ತೋರಿಸ್ತೀನಿ ಇದನ್ನೇನು ಮಾಡಬೇಕು ಅಂತ ನೋಡಿ ತೋರಿಸ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಗ್ಯಾಸ್ ಮೇಲೆ ಒಂದು ಹೆಂಚಿಕ್ಕೊಂಡು ಇದನ್ನು 1-2-3 ಸ್ಪೂನ್ ನೋಡ್ಕೊಳ್ಳಿ. ಇದು ಸ್ವಲ್ಪ ದಪ್ಪನೇ ಬರಬೇಕು, ತೆಳ್ಳುವಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ದಪ್ಪ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಈ ಥರ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೂ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ಇದ್ರ ಮೇಲೆ ನಾವು ಈರುಳ್ಳಿ ಸ್ಟಫಿಂಗ್ ಫಸ್ಟೇ ಮಾಡಿಟ್ಟಿದ್ವಲ್ಲ, ಇದನ್ನು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಾವು ಕಾಮನ್ನಾಗಿ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತೀವಿ ಮಾರ್ನಿಂಗ್ ಟೈಮಲ್ಲಿ, ಮತ್ತು ಸಂಜೆ ಟೈಮು ಅಷ್ಟೇ. ಏನಾದರೂ ಸಿಂಪಲಾಗಿ ಸ್ನ್ಯಾಕ್ಸ್ ಥರ ತಿನ್ನಬೇಕು, ಏನಾದರೂ ಅನ್ನೋವಾಗೂ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಚಟ್ನಿ ಏನೂ ಬೇಡ, ಹಂಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಕಲರ್ಫುಲ್ಲಾಗೂ ಇರುತ್ತೆ. ಇನ್ನೂ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಇದೇ ಥರ ಮಾಡ್ಕೋಬೇಕು. 2 ಸ್ಪೂನ್ ಇಲ್ಲ 3 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ದಪ್ಪನೇ, ಜಾಸ್ತಿ ಸ್ಪ್ರೆಡ್ ಮಾಡ್ದಿರಾ, ಸ್ವಲ್ಪ ದಪ್ಪನೇ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಇದ್ರ ಮೇಲೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ, ಇಲ್ಲ ನೀವು ಇದ್ರ ಮೇಲೆ ಏನಾದರೂ ಕ್ಲೋಸ್ ಮಾಡಿ ಬೇಕಾದರೆ ಬಿಸಿ ಮಾಡ್ಕೋಬೋದು ಪ್ಲೇಟ್ ಏನಾದರೂ, ಇಲ್ಲಾಂದರೆ ಹಂಗೆ ಬೇಕಾದರೂ ಬಿಸಿ ಮಾಡ್ಕೋಬೋದು. ನೋಡಿ, ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ. ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸತಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ಮತ್ತೆ ಬಂದೇ ನನಗೆ ಕಾಮೆಂಟ್ ಹಾಕಿ. ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳಿಗಂತೂ. ನೋಡಿ ತೋರಿಸ್ತಾ ಇದ್ದೀನಿ.
ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.